ನಂತರ ಏನಿಲ್ಲ ಇದನ್ನ ಹಾಕೊಂಡ್ರಿ ಅರ್ಶಿನ ಪುಡಿ ಹಾಕೊಂಡ್ರಿ ಅರ್ಶಿನ ಪುಡಿ ಹಾಕಿ ಮಟನ್ ಹಾಕೊಂಡು ಮಟನ್ ಹಾಕಿ ಏನಂತಿರಲಿಲ್ಲ ಒಂದು ಸ್ವಲ್ಪ ಚಮಚ ಐತಿ ಹಾಗೂ ಏನಂತಿರಲಿಲ್ಲ ತಿರುಗುಂಡ್ರಿ ಆ ಕಡೆ ಈ ಕಡೆ ಏನಂತೀರಿ ಬಟಾಟಿ ಹಾಕಿದ್ರೆ ಅಂತವ್ರಿ ಜಾಸ್ತಿ ಸ್ವಾದ ಬರುತ್ತೆ ರೀ. ಮಟನ್ ಜೊತೆ ಬಟಾಟಿ ಹಾಕಿ ಮಟನ್ ಪಲ್ಯ ಮಾಡಿದ್ರೆ ಅಂತೂ ಹೇಳಂಗಿಲ್ಲ ರೀ, ಅಷ್ಟು ರುಚಿ ಬರುತ್ತೆ. ಅದಕ್ಕಾಗಿ ಹಾಯ್ ಹಲೋ ನಮಸ್ಕಾರ, ಎಲ್ರು ಹೆಂಗಿದ್ದೀರಿ? ಆರಾಮಿದ್ರಿ ಅನ್ಕೊಂಡು ನಾನು ಕೂಡ ಆರಾಮಾಗಿದ್ದೇನ್ರಿ. ಇವತ್ ನೋಡ್ರಿ ಇವತ್ತೇನಂತಿರ್ಲ ಕರಿ ಐತ್ರಿ, ಎಳ್ಳಾಮಿಷ ಅಲ್ಲ ಸಾರಿ, ಸಂಕ್ರಾಂತಿ ಕರಿ ರೀ. ಸಂಕ್ರಾಂತಿ ಕರಿ ಐತಿ. ಸಂಕ್ರಾಂತಿ ಕರಿಗೆ ಏನಂತಿರ್ಲ ಸ್ಪೆಷಲ್ ರೆಸಿಪಿ ಐತ್ರಿ. ಅದು ಯಾವ ರೆಸಿಪಿ ಅಂತಂದ್ರೆ ತೋರಿಸ್ತೀನಿ ನೋಡ್ರಿ ನಾನು ನಿಮಗೆ. ಇಲ್ಲಿ ನೋಡ್ರಿ 1 kg ಆಗಷ್ಟು ಏನಂತಿರ್ಲಿ ನಾವು ಮಟನ್ ತೊಗೊಂಬಂದೀವಿ ನೋಡ್ರಿ. 1 kg ಆಗಷ್ಟು ಮಟನ್ ತಂದೀವಿ ನೋಡ್ರಿ. ಈ ಮಟನ್ ಏನಂತಿರ್ಲ ಮಟನ್ ಕರಿ ಮಾಡಾವ್ರದ್ರಿ ಇವತ್ತು. ಮಟನ್ ಕರಿ ಹೆಂಗೆ ಮಾಡೋದು ನಿಮಗೆ ಗೊತ್ತಿರತ್ತೆ. ಆದ್ರೆ ನಮ್ಮ ಪದ್ಧತಿ ಒಳಗೆ ಹಳ್ಳಿ ಪದ್ಧತಿಯಲ್ಲಿ ಏನೈತಿ ನಾವು ಮಟನ್ ಕರಿ ಮಾಡ್ತೀವಿ ಇವತ್ತು. ಅದಕ್ಕೆ ಬೇಕಾಗಿರತಕ್ಕಂಥದ್ದು ನೋಡ್ರಿ, ಇಲ್ಲಿ ಉಳ್ಳಾಗಡ್ಡಿ ಮತ್ತು ಮೆಣಸಿಕಾಯಿನ ಕಟ್ ಮಾಡಾಕತ್ತಾಳೆ ನಮ್ಮ ಸ್ವಂತ ಅವ್ರು. ಏನೈತಿ ಉಳ್ಳಾಗಡ್ಡಿ ಕಟ್ ಮಾಡಾತಾಳೆ ಸಣ್ಣಂಗೆ. ಉಳ್ಳಾಗಡ್ಡಿ ಏನೈತಿರಲ್ಲ ಉದ್ದುದ್ದಾಗೆ ಕಟ್ ಮಾಡ್ಕೋಬೇಕ್ರಿ ಸಣ್ಣಂಗೆ. ಅದ್ರ ಜೊತೆಗೆ ಏನಂತಿರಲ್ಲ ಉದ್ದುದ್ದಾಗೆ ಏನಂತಿರಲ್ಲ ಒಂದು 4 ಏನಂತಿರಲ್ಲ ಹಸಿ ಮೆಣಸಿನಕಾಯಿ ತೊಗೊಂಡೇನ್ರಿ. ನೋಡಿ 4 ಮೆಣಸಿನಕಾಯಿ ಐತಿ, ಅವು ಕೂಡ ಕಟ್ ನೋಡಿ ಫ್ರೆಂಡ್ಸ್. ಮಟನ್ ಮಾಡ್ಲಿಕ್ಕೆ ಏನೈತಿರಲ್ಲ ನಾವು ತೊಗೊಂಡಿದ್ದು ನೋಡ್ರಿ, ಇಲ್ಲಿ ಮೆಣಸಿಕಾಯಿ ಕಟ್ ಮಾಡಿ ತೊಗೊಂಡೀವಿ. ಒಂದು ಉಳ್ಳಾಗಡ್ಡಿ ತೊಗೊಂಡಿರಿ, ಒಂದು ದಮ್ ಸೈಜ, ಮತ್ತು ಮಸಾಲೆ ಪತ್ರಿ ತೊಗೊಂಡಿರಿ ಒಂದು 3-4, ಮತ್ತು ಇದೇನೈತಿರಲ್ಲ ಬೆಳ್ಳುಳ್ಳಿ ಪೇಸ್ಟ, ಒಂದು ಆಲೂಗಡ್ಡೆ ಅಂದರೆ ಬಟಾಟಿ, ನಾವೇನಂತೀವಿ ಬಟಾಟೆ ತೊಗೊಂಡಿರಿ ನೋಡ್ರಿ. ಬಟಾಟಿ ಈ ಕಡೆ ಏನೈತಿರಲ್ಲ ಕೊತ್ತಂಬರಿ ತೊಗೊಂಡೀವಿ. ಇಲ್ಲಿ ಏನಂತಿರಲ್ಲ ಕರಿ ಮೆಣಸಿನಕಾಳು ಮತ್ತು ಲವಂಗ, ದಾಲ್ಚಿನ್ನಿ, ಮತ್ತು ಇಲ್ಲಿ ಐತಿ ಜೀರಿಗೆ. ಇವು ಏನದಾವ್ರಲ್ಲೇ 3-4 ಪದಾರ್ಥ ಏನದಾವ್ರಲ್ಲೇ ಇವತ್ತರ ಒಂದು ಸ್ವಲ್ಪ ಎಣ್ಣೆ ಒಳಗೆ ಇದನ್ನು ಎಣ್ಣೆ ಅಲ್ಲ ಹಂಗೆ ಹುರ್ಕೋಬೇಕ್ರಿ. ಇದನ್ನು ಹುರಿದೇನೈತ್ರಲ್ಲ ಸಣ್ಣ ಮಾಡ್ಬೇಕ್ರಿ ಅದನ್ನ. ಹಾಂ, ಅದ್ರ ಜೊತೆಗೆ ಏನಂತಿರಲ್ಲ ಒಂದು ಮಟನ್ ಪ್ಯಾಕೆಟ್ ತಂದಿ ನೋಡ್ರಿ. ಮಟನ್ ಮಸಾಲ ಪ್ಯಾಕೆಟ್ ತೊಗೊಂಬಂದೀವಿ. ಇದೊಂದು ಸ್ವಲ್ಪ ರೀ. ಮತ್ತು ಇದಕ್ಕೆ ತಕ್ಕಂಗೆ ಏನಂತಿರಲ್ಲ ಇನ್ನು ಮಸಾಲೆಗೆ ಏನಂತಿರಲ್ಲ ಖಾರ, ಉಪ್ಪು ಇವೆಲ್ಲ ಬೇಕಾಕವ ನೋಡ್ರಿ. ಇದನ್ನು ಹೆಂಗೆ ನೋಡಿ ಫ್ರೆಂಡ್ಸ, ಇದ್ರದ್ದು ಏನಂತಿರಲ್ಲ ಬಟಾಟೆ ಏನಂತಿರಲ್ಲ ಇದು ಮ್ಯಾಲಿಂದ ಸಿಪ್ಪಿ ತೆಗೀನ್ರಿ. ಸಿಪ್ಪಿ ತೆಗೆದ ಏನಂತಿರಲ್ಲ ಕಟ್ ಮಾಡೋಣ್ರಿ. ಇದನ್ನು ಏನಂತಾರಲ್ಲ ಇಲ್ಲಿ ನೋಡಿ ಲವಂಗ, ದಾಲ್ಚಿನ್ನಿ, ಕರಿ ಮೆಣಸಿನಕಾಯಿ ಎಲ್ಲ ಹಾಕಿ ಏನಂತಾರಲ್ಲ ಜೀರಿಗೆ, ಅದು ಇದನ್ನ ಹುರ್ಕೊಳ್ಳೋಣ್ರಿಲ್ಲ. ನೋಡಿ ಫ್ರೆಂಡ್ಸ, ಚಲೋ ತಂಗಿ ಮಸಾಲೆ ಹುರ್ಕೊಂಡಿವಿ. ಈಗ ಅಂತಾರೆ ಕೆಳಗೆ ಇಳಿಸ್ಕೊಂಡ್ರಿ. ಇದ್ರಾಗ ಅಂತ ತೆಗೆದಿವಿ. ಇದನ್ನ ಏನಂತಾರಲ್ಲ ಸಣ್ಣಗೆ ಏನಂತಾರಲ್ಲ ಅರಿಬೇಕಾಕತ್ರಿ. ಅರಿವನು ಸಣ್ಣಗೆ ಅರಿವನ್ರಿ. ಇದನ್ನು ನೋಡ್ರಿ, ಇದ್ರಾಗ ಸಣ್ಣ ಹಾಕೈತಿ. ಸಣ್ಣ ಆಗ್ಲಿಕ್ಕೆ ಏನಂತಾರಲ್ಲ ಕಲತಿ ಕಲ್ಲಾಗಿ ಅರಿಲಾಗ ಬರುತ್ತೆ ರೀ. ಮಸಾಲೆ ಏನಂತಾರಲ್ಲ ಹುರಿದು ಜಜ್ಜಾಕತ್ತಿ ಅಂದ್ರೆ ಏನಂತಾರಲ್ಲ ಆಗ ಸಣ್ಣ ಆಗಿಬಿಡತ್ರಿ. ಇದು ನೋಡ್ರಿ ಎಷ್ಟು ಸಣ್ಣ ಆಗೈತಿ ನೋಡ್ರಿ, ಎಷ್ಟು ಮಸ್ತ್ ಆಗೈತಿ. ಸಣ್ಣ ಆಗೈತ್ರಿ. ಈಗ ಸಾಕ ಬಿಡೋಣ್ರಿ. ನಾವು ಚಾಲು ಮಾಡೀವ್ರಿ. ಗ್ಯಾಸ್ ಚಾಲು ಮಾಡಿದ ಕೂಡಲೇ ಏನೈತೆ ಮ್ಯಾಲ ಕುಕ್ಕರ್ ಬಗೋನ್ ಇಟ್ಟಿವ್ರಿ. ಏನೈತಿರ್ಲಿ ಒಂದು ಸ್ವಲ್ಪ ಕುಕ್ಕರ್ ಬಗೋನ್ ಏನೈತಿರ್ಲಿ ಗರಂ ಆಯ್ತಂದ್ರೆ ರೀ ಒಂದು 4-5 ಚಮಚ ಆಗಷ್ಟ ಎಣ್ಣೆ ಹಾಕೊಂಡ್ರಿ. ಮಟನ್ ಮಾಡಕ್ಕೆ ಒಂದು ಸ್ವಲ್ಪ ಎಣ್ಣೆ ಬೇಕಾಗತ್ತೆ. ಸ್ವಲ್ಪ ಎಣ್ಣೆ ಹಾಕಿವಿ ನೋಡ್ರಿ. ಎಣ್ಣೆ ಗರಂ ಆಯ್ತಂದ್ರೆ ಏನಂತಿರಲ್ಲ ಮಸಾಲಿನ ಸೊಕ್ಕ ನೋಡ್ರಿ, ಸೊಕ್ಕ ಎಣ್ಣೆ ಒಳಗೆ ಫ್ರೈ ಮಾಡ್ಕೊಳ್ಳೋದು ನೋಡ್ರಿ. ಇದೇನಂತಿರಲ್ಲ ಸೊಕ್ಕ ಹತ್ತಿವ್ರಿ ನಾವು. ಸೊಕ್ಕ ಏನಂತಿರಲ್ಲ ಎಣ್ಣೆ ಒಳಗೆ ಹುರ್ಕೋಬೇಕು. ಚಲೋದಂಗೆ ಹುರಿದೇವು ಅಂದ್ರೆ ಏನಂತಿರಲ್ಲ ಅದು ಕೂಡ ಎಣ್ಣೆ ಬಿಡ್ತೈತೆ ರೀ. ಈಗ ಏನಂತಿ ಮಸಾಲೆ ಪತ್ರಿ ಹಾಕಾಕತ್ತೀವಿ ನೋಡ್ರಿ. ಮಸಾಲೆ ಪತ್ರಿ ಹಾಕೊಂಡ ಏನೈತಿರಲ್ಲ ಒಂದು 4 ಏನೈತಿರಲ್ಲ ಹಸಿ ಮೆಣಸಿನಕಾಯಿ ಕಟ್ ಮಾಡಿವಲ್ಲ, ಹಸಿ ಮೆಣಸಿನಕಾಯಿ ಕಟ್ ಮಾಡಿರ್ತಕ್ಕಂಥ ಹಸಿ ಮೆಣಸಿನಕಾಯಿ ಕೂಡ ಹಾಕೊಂಡ್ರಿ. ಈಗ ಏನೈತಿರಲ್ಲ ಬೆಳ್ಳುಳ್ಳಿ ಪೇಸ್ಟ್ ಐತಿ ನೋಡ್ರಿ. ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕೋಣ. ಅದ್ರ ಜೊತೆಗೆ ಏನೈತಿರಲ್ಲ ಉಳ್ಳಾಗಡ್ಡಿ ಕಟ್ ಮಾಡಿವಲ್ರಿ, ಉಳ್ಳಾಗಡ್ಡಿ ಕೂಡ ಹಾಕಿಬಿಡೋಣ. ಮತ್ತು 2 ಏನೈತಿರಲ್ಲ ನಾವೇನೈತಿ ಏಲಕ್ಕಿ ತೊಗೊಂಡು ಹಾಕಿ ನೋಡ್ರಿ. ಏಲಕ್ಕಿ ಹಾಕಿ ಒಂದು ಸ್ವಲ್ಪ ತಿರುಗಾಡಿದ ನಂತರ ಏನೈತಿರಲ್ಲ ಇದನ್ನು ಹಾಕೊಂಡ್ರಿ ಅರಿಶಿನ ಪುಡಿ.
ಅರಸಿನ ಪುಡಿ ಹಾಕೊಂಡ್ರಿ. ಅರಸಿನ ಪುಡಿ ಹಾಕಿದ ನಂತರ ಏನೈತಿರಲ್ಲ ರುಚಿಗೆ ತಕ್ಕಷ್ಟ ಏನೈತಿ ಉಪ್ಪು ಹಾಕೊಳ್ಳೋಣ. ಉಪ್ಪು ಕೂಡ ತೊಗೊಳ್ಳೋಣ ನೋಡಿರಿ. ಒಂದು ಸ್ವಲ್ಪ ಉಪ್ಪು ಹಾಕಿದ ನಂತರಲ್ಲೇ ಒಂದು ಸ್ವಲ್ಪ ಚಮಚ ತೊಗೊಂಡ ತಿರುಗಾಡೋಣ. ಆ ಕಡೆ ತಿರುವಿದ ನಂತರ ಏನೈತಿರಲ್ಲ ಹಾಕೊಂಡ್ರಿ ಸಾವಕಾಶ ಹಿಂಗೆ ಮಟನ್ ತೊಗೊಳ್ಳೋ ಹಾಕೊಂಡು ನೋಡಿರಿ ಚಲ್ ಇದ್ದಿತ್ತು. ಮಟನ್ ಹಾಕೊಂಡು ಮಟನ್ ಹಾಕಿ ಏನೈತಿರಲ್ಲ ಒಂದು ಸ್ವಲ್ಪ ಚಮಚ ಐತಿ ಹಾಗೂ ಏನೈತಿರಲ್ಲ ತಿರುಗುಣ್ರಿ. ಆ ಕಡೆ ಏನೈತಿ ಕರ ತಿರುಗಿ ಬಿಡ್ರಿ. ಈ ಮಸಾಲೆ ಜಜ್ಜಿವಲ್ರಿ ಅದನ್ನು ಕೂಡ ಮಸಾಲೆ ಹಾಕಿಬಿಡೋಣ್ರಿ. ಮಸಾಲೆ ಹಾಕಿದ ನಂತರ ಏನೈತಿಲ್ಲ ಈ ಕಡೆ ಏನೈತಿ ನೋಡ್ರಿ ಇಲ್ಲಿ ಬಟಾಟಿ ಕಟ್ ಮಾಡಿವಲ್ರಿ ಬಟಾಟಿ ಕೂಡ ಹಾಕೊಂಡ್ರಿ. ಮಟನ್ ಜೋಡಿ ಬಟಾಟಿ ಹಾಕಿದ್ರೆ ಅಂತವ್ರಿ ಜಾಸ್ತಿ ಸ್ವಾದ ಬರುತ್ತೆ ರೀ. ಮಟನ್ ಜೊತೆ ಬಟಾಟಿ ಹಾಕಿ ಮಟನ್ ಪಲ್ಯ ಮಾಡಿದ್ರೆ ಅಂತೂ ಹೇಳಂಗಿಲ್ಲ ಅಷ್ಟು ರುಚಿ ಬರುತ್ತೆ. ಅದಕ್ಕಾಗಿ ನಾವು ಕೂಡ ಮಟನ್ ಜೊತೆ ಏನೈತಿ ಒಂದು ಬಟಾಟಿ ಹಾಕಿ ನೋಡ್ರಿ ಕಟ್ ಮಾಡಿ ಏನೈತಿರಲ್ಲ ಎಲ್ಲ ಕುಡಿಸಿ ಮಿಕ್ಸ್ ಮಾಡೋಣ್ರಿ. ಮಿಕ್ಸ್ ಮಾಡಿದ ನಂತರ ಏನೈತಿ ಒಂದು ಸ್ವಲ್ಪ ಕುದಿಯಲು ಹಾಕಿಬಿಡ್ರಿ ಅಂತಾರೆ. ಹಾಕೈತಿರಲ್ಲ ಒಂದು ಸ್ವಲ್ಪ ತಿರುಗಾಡ್ಬೇಕಾಕೈತಿ ರೀ. ಚಮಚ ತೊಗೊಂಡ ತಿರುಗಾಡ್ಬೇಕಾಕೈತಿ. ಅದಕ್ಕಾಗಿ ಓಪನ್ ಮಾಡಿದ್ವಿ ನೋಡ್ರಿ. ಏನಂತ ಒಂದು ಸ್ವಲ್ಪ ಚಮಚ ತೊಗೊಂಡ ಆ ಕಡೆ ಈ ಕಡೆ ಏನೈತಿಲ್ಲ ತಿರುಗಾಡೋಣ. ತಿರುಗಾಡ್ದಾಯ್ತು ರೀ. ಮತ್ತೆ ಏನೈತಿಲ್ಲ ಮ್ಯಾಲೆ ಮುಚ್ಚೋಣ್ರಿ. ಸ್ವಲ್ಪ ನೀರ ಕಡಿಮೆ ಅದು ಬಿದ್ದರೆ ಏನೈತಿರಲ್ಲ ನೀರು ಹಾಕಕ್ಕೆ ಬರ್ತೈತಿ ತಂದು ಏನು ಮಾಡೀನಪ್ಪ ಅಂದ್ರೆ ನಾನು ಮೇಲ್ಗಡೆ ಏನೈತಿರಲ್ಲ ಪ್ಲೇಟ್ನಾಗ ನೀರು ಇಟ್ಟೀನಿ ರೀ. ನೋಡಿ ಫ್ರೆಂಡ್ಸ ಮಟನ್ ಒಳಗೆ ಸ್ವಲ್ಪ ನೀರು ಕಡಿಮೆ ಆಗೈತಿ. ಅದಕ್ಕೆ ಏನೈತಿಲ್ಲ ನಾನು ಬಿಸಿಯಾಗಿರ್ತಕ್ಕಂಥ ನೀರನ್ನು ಅದ್ರಾಗ ಹಾಕಿರ್ತೀನಿ ನೋಡಿರಿ. ಹಾಕಿದ ನಂತರ ಏನಂತಿಲ್ಲ ಒಂದು ಸ್ವಲ್ಪ ಚಮಚೆ ತೊಗೊಂಡ ಒಂದು ಸ್ವಲ್ಪ ತಿರುಗಾಡಬೇಕಾಗೈತಿ. ಯಾಕಂದರೆ ಕೆಳಗಡೆ ಹೊತ್ತಬಾರ್ದ್ರಿ ಅದು. ಅದಕ್ಕಾಗಿ ಮೇಲೆ ಏನಾಕೈತಿ ತಿರುಗಾಡ್ಬೇಕ್ರಿ ಅದನ್ನು. ಮಟನ್ ಪಲ್ಯ ರೆಡಿ ಆಗೈತೆ ನೋಡ್ರಿ. ಕುದೈತೆ ನೋಡ್ರಿ ಅಗದಿ ಮಸ್ತ್ ಕುದೈತಿ. ಎಲ್ಲೂ ಈಗ ಏನೈತಿ ಬೀಳಾಗತ್ತೆ ನೋಡ್ರಿ ಎಲ್ಲ ಬಿಟ್ಟೈತಿ ಮಸ್ತ್ ಆಗೈತಿ. ಈಗ ಏನಂತಿಲ್ಲ ಒಂದು ಸ್ವಲ್ಪ ಕೊತ್ತಂಬರಿನ ಉದುರ್ಸೋಣ್ರಿ ಮ್ಯಾಗಡೆ. ಇಲ್ಲಿ ನೋಡಿ ಪುದೀನ ಕೊತ್ತಂಬರಿ ಎರಡು ಅದಾವ್ರಿ. ಎರಡೂ ಹಾಕಿಬಿಡೋಣ್ರಿ. ಹಾಕಿ ಏನೈತಿಲ್ಲ ಒಂದು ಸ್ವಲ್ಪ ಸ್ಪೂನ್ ತೊಗೊಂಡು ಏನೈತಿ ಸ್ವಲ್ಪ ಆ ಕಡೆ ಈ ಕಡೆ ಏನೈತಿ ತಿರುಗಾಡೋಣ್ರಿ. ನೋಡಿ ಫ್ರೆಂಡ್ಸ ಮಸ್ತ್ ಆಗೈತಿ ನೋಡ್ರಿ ಒಣಗಿ. ನೋಡಿ ಕಟ್ ಕೂಡ ಎಷ್ಟು ಚಲೋ ಬಂದೈತಿ ನೋಡಿ. ಪಲ್ಯ ರೆಡಿ ಆಗೈತಿ. ಉತ್ತರ ಕರ್ನಾಟಕದ ಪದ್ಧತಿ ಒಳಗೆ ಮಾಡೀವ್ರಿ ನೋಡಿರಿ. ಮಸ್ತ್ ಆಗೈತಿ ಮಟನ್ ಸಾಂಬಾರು ನೋಡ್ರಿ ಎಷ್ಟು ಭಾರಿ ಆಗೈತಿ. ನೋಡಿ ಫ್ರೆಂಡ್ಸ್ ಬೋಗಿಗೆ ಮಾಡಿರ್ತಕ್ಕಂಥ ಚಜ್ಜಿ ರೊಟ್ಟಿ ಅದಾವ. ಚಜ್ಜಿ ರೊಟ್ಟಿ ನೋಡ್ರಿ. ನಾವು ಸಂಕ್ರಾಂತಿ ಬೋಗಿಗೆ ಮಾಡಿರ್ತೀವಲ್ಲ ರೀ ಆ ಚಜ್ಜಿ ರೊಟ್ಟಿ ಮತ್ತು ಇವತ್ತು ಏನೈತಿರಲಿ ಕರಿಗೆ ಏನೈತಿರಲಿ ಮಟನ್ ಸಾಂಬಾರು ಮಾಡಿ ನೋಡ್ರಿ. ನಮ್ಮ ಪದ್ಧತಿ ಒಳಗೆ ಅಂದ್ರೆ ಹಳ್ಳಿ ಪದ್ಧತಿ ಒಳಗೆ ಮಾಡಿದೀವಿ ನಾವು ಮಟನ್ ಸಾಂಬಾರು ನೋಡಿರಿ. ಅದಕ್ಕಾಗಿ ಏನೈತೆ ಚಜ್ಜಿ ರೊಟ್ಟಿ ಜೊತೆ ಅಗದಿ ಮಸ್ತ್ ಹತ್ತತ್ರಿ. ಮಸ್ತ್ ರುಚಿ ಕೂಡ ಜಾಸ್ತಿ ರೀ. ಅದ್ರ ಜೊತೆ ಏನೈತಿರಲ್ಲ ಈ ಕಡೆ ನೋಡ್ರಿ ಉಳ್ಳಾಗಡ್ಡಿ ಮತ್ತು ಒಂದು ಲಿಂಬೆ ಹಣ್ಣು ಕೂಡ ಅದ. ಲಿಂಬೆ ಹಣ್ಣು ಉಳ್ಳಾಗಡ್ಡಿ ಜೊತೆ ಏನೈತಿ ತಿನ್ನಕ ಸ್ವಾದ ಭಾಳ ರೀ. ಅದಕ್ಕಾಗಿ ಏನಂತ ನಾವು ಕೂಡ ಊಟ ಮಾಡಕತ್ತೀವಿ ರೀ ಫ್ರೆಂಡ್ಸ. ಬರೀ ಎಲ್ಲರೂ ಕೂಡ ಊಟ ಮಾಡೋಣ. ಹೋಯ್ತು ತಂಬಕ್ಲ ಮತ್ತು ಈ ವ್ಲಾಗ್ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಕಮೆಂಟ್ ಕೂಡ ಮಾಡಿರಿ. ಧನ್ಯವಾದಗಳು.